ಬೆಳಕು ತರಿಸಾಳಮ್ಮ ಮನೆ ತನಕ ಬಂದಾಳೆಂದು ಈ ಮನೆತನ ಬೆಳಗಲಿ ನಿನ್ನ ಹರಕೆಯು ಫಲಿಸಲಿ ತೋಡ್ರಿ ಮೇಲ್ಮರ್ಯ ನಾ ಏನೋ ಅಂದ್ರ ಓಣ್ಯಾಗ ಓಣೋಳಿ 4 5 6 ಗಂಟೆ ನಿಂತ್ಬಿಟ್ಟವ್ರಿ ಆಗ ಬೈರಾಪ ಕೋರಿ ನಾ ಇಲ್ಲ ಮರಿ ಇಲ್ಲ ಬರೇ ಮನುಷ್ಯರು ಆಟಕ ಅಂತಾರ್ರಿ ಏನ್ ಮಾಡ್ಬೇಕ್ರಿ ಆದ್ರೆ ಸ್ವಲ್ಪ ತಡ ಆಗೈತಿ ಎಲ್ಲಾರು ಬಟಾಗಿ ಪಾಪ ಆಗಲಿಂದ ಬಡ್ಕೊಳಕತ್ತಿದ್ದಿ ಏನಂತ ಬರುವಲ್ದು ನನ್ನ ಸೀನ ಬರುವಲ್ದು ಅಂತ ಹೌದವಾ ಬಂದು 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 ಹೇಳಿ ಬಂದು ಏನ್ ಮಾಡ್ಬೇಕು ಇದು ನೀ ತರ್ಬೇಕು ತಮ್ಮ ಏ ಪುರೋಹಿತ್ರ ಯಪ್ಪ ತಮ್ಮ ಈಗ ಟೈಮ್ ನೀಲೈತಿ ಲಗು ಲಗು ಮಂತ್ರ ಚಾಲು ಮಾಡಪ್ಪ ಮಾಡ್ತೀನಿ ಸ್ವಲ್ಪ ತರಕಾರಿ ಯಪ್ಪ ಸ್ವಾಮಿಗಳ ಎದ್ದ ನಾವು ಆಗಲೇ ಬಂದು ಬಾಳ ತನ್ನ ತಗೊಂಡಿದ್ವಿ ಯಾಕಂದ್ರೆ ಹೊಟ್ಟಿ ಬಾಳ ಅಷ್ಟೈತ ನೀನ್ ಅಕ್ಕಿ ಕಾಳ ಲಗು ಮುಗಿಸಿದಿ ಪಾಡ ಇಲ್ಲ ಅಂದ್ರೆ ನಾವು ಹಂಗ ಉಂಡು ಹೋಗೋ ಮಕ್ಕಳ ಅದಾವ ನೋಡ್ ಮತ್ತೆ ಲಗು ಮುಗಿಸ್ತಿ ಹಂಗ್ ಮಾಡ್ತಿ ಊಟಕ್ಕಂತ್ರ ಹೋಗೋಣ ನೀ ಉಂಡಿ ಅಂತೇಳಿ ಗೋಧಿ ಊಟಕ್ಕೆ ಹಗ್ಗಣ ಹಾಕಿನಿ ಅಲ್ಪ ಇವ್ರು ಬರೀ ಹೊಟ್ಟಿ 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 ಹೊರಗಡೆ ನಮ್ಮ ಪೂಜಾರಿ ಬೆಲೆ ಇಲ್ಲ ನೋಡ್ರಿ ನಮಗೆ ಅಲ್ಲ ಬರೇ ಬರೇ ಊಟ ಊಟ ಅಂತಾರ ಪುರೋಹಿತನ ಹೊಟ್ಟಿ ಕೂಳು ಇದನ್ನ ಮಾಡ್ತಿರ್ತಾರ ಊಟನ ಅಲ್ರಿ ಮಾಸ್ತರ ನೀವರಿಗೆ ಹೋಗ್ಬೇಕ ಫಸ್ಟ್ ಚಾ ನರ ಕೊಡ್ರಿ ಇಲ್ಲ ಉಪ್ಪಿಟ್ರ ಕಡಿಗೆ ಬಂದಿಟ್ಟು ಮಂಡ್ಯ ಕೊಟ್ಟ ನಿನ್ನ ಮಾತ್ರ ಚಲೋ ಮಾಡಕ್ಕೆ ಹೇಳ್ರಿ ಮಾಸ್ತರ ನೀವ್ರ ಇವ್ರ ಜಾತ್ರೆಗೆ ಏನಪ್ಪ ಆಗೈತಿ ಗೊತ್ತಾನ ಮೊನ್ನೆ ಅವನೂರ್ ಜಾತ್ರೆ ಇದು 3 ದಿನ ಚಿಕನ್ ಮಟನ್ ನೆಪ್ಪ ಆಗ್ಬಿಟ್ಟೈತಿ ಇವ್ರಿಗೆ ಅದನ್ನ ಹೇಳ್ಬಾರ್ದು ಅಂತ ಇಲ್ಲೇ ಹೌದು ತಮ್ಮ ಇಲ್ಲೇ ಅವ್ರ ಮನ್ಯಾಗ ನೋಡಿದ್ರೆ ಅದನ್ನ ಮಾಡ್ಯಾರ ಏನು ಇವ್ರ ಮನ್ಯಾಗ ನೋಡಿದ್ರೆ ಅದನ್ನ ಮಾಡ್ರ ಬರ್ರಿ ಅದನ್ನ ನೋಡ್ಕೊಂತ ಹೋದ್ರೆ ಅದನ್ನ ಉಣ್ಣ ಯಾರು ಇದ್ದ ಒಂದಿಟ್ಟು ಮನೆ ಸೌಕಾರ ದಯಾನಂದನ ಕೇಳ್ತೀರೇನು ಪದ್ಮಕ್ಳು ಕುಂದರ್ಸಿದ್ರು ಬರೋದಂತ್ರ ತಡ ಆಯ್ತಪ್ಪ ನೀನಂತ್ರ ಗಾಡಿ ಕಳಿಸ್ಲಿಲ್ಲ ಒಬ್ಬ ಹುಡುಗನರ ಕಳಿಸ್ಲಿಲ್ಲ ಕಾಲು ನೋಡ್ಕೊಂಡು ಸಾಕಾಗಿ ಹೋಗುತ್ತೆ ಏನಕ್ಕೆ ಏನಾರ ಗಾಡಿನ ಕಳ್ಸಿತ್ರಿ ಆದ್ರೆ ಪಂಚರ್ ಆತಂತ ತಿದ್ದಿಸಿ ಬರಕ್ ಹೋದ್ರೆ ಇನ್ನೂ ಬಂದಿಲ್ಲ ಮದುವೆ ಆಗಿದ ಮೇಲೆ ಊಟ ಮಾಡಿ ಮೇಲೆ ಬರ್ತಾರೆ ಹತ್ಕೊಂಡು ಹೋಗ್ಬೇಕ್ರಿ ಸೌಕಾರ ನಿಮ್ಗ ಮದುವೆಗೆ ಸ್ವೀಟ್ ಯಾವ ತರ ಮಾಡಿಸ್ತಾರೆ ಎಲ್ಲದೂ ಮಾಡಿಸ್ಬಿಡ್ತೈತಿ ಚಂದಾಗ ಮಂತ್ರ ಹೇಳಿ ಅಕ್ಕಿ ಕಾಳು ಹಾಕಿಸಿ ಅದು ತಾಳಿ ಕಟ್ಟಿಸಿ ನೀವು ಊಟ ಮಾಡ್ರಿ ಬಿಡ್ರಿ ಇಲ್ಲೇನು ಬಂದವ್ರ ಅಕ್ಕಿ ಕಾಳಿಗೆ ಅವ್ರು ಅಷ್ಟು ಊಟ ಮಾಡಿ ಹೋಗ್ಲಿ ಅನ್ನಂಗತ್ತಮ್ಮ ಊಟಕ್ಕೆ ಏನೇನು ಮಾಡಿಸಿದ್ವಿ ಒಂದಿಟ್ಟು ಹೇಳಲ್ಲ ಬುಂಡೆ ಉಂಡಿ ಮೈಸೂರು ಪಾಕು ಆ ಲಾಡು ಈ ಲಾಡು ಎಲ್ಲ ಲಾಡುನ ನಿನ್ನ ಯಾವ ಲಾಡು ಬೇಕು ಆ ಲಾಡ್ತೇವೆ ಒಂದೇ ಲಾಡು ಓಕೆ ಎಲ್ಲಾ ಲಾಡು ಯಾವ ಲಾಡು ಅವು ಬಾಳ ನಮೂನಿ ಅದಾವ ಅದ ಉಳಲೆಲ್ಲ ಉಂಡಿ ಮಾಡ್ಸಿರ ಅದನ್ನೇನು ಪುರೋಹಿತರಿಗೆ ಬೇಕಾಯ್ತ ಅದ ಅಲ್ಲ ಪುರೋಹಿತ್ರ ಹೇಳ್ರಿ ನನಗೊಂದು ಡೌಟ್ ಮದ್ವಿ ಆ ಪೋರ್ದ ನಿಮ್ದ ಕೈಯ ಮೆಹಂದಿ ಬಿಡಿಸ್ಕೊಂಡಿರಿ ಇದೇ ಮಾಡ್ಬೇಕು ವಯಸ್ಸು ಹಂಗೈತಿ ಇದೇ ಮಾಡಕ್ಕಾಗಲ್ಲ ನಮಗೂ ಒಂದು ವಯಸ್ಸು ಇಟ್ಟಿತ್ತು ಆ ಕಾಲದಾಗಿತ್ತು ಈ ಕಾಲದಾಗ ಅಂತಾರೆ ಬರೀ ಮೆಹಂದಿ ಬಿಡಿಸ್ಕೊಳ್ಬೇಕು ಮೆಹಂದಿ ಈಗಿನ ಕಾಲ ಹುಡುಗಿಯರ್ ಅಂತಾರೆ ಮೆಹಂದಿ ನೋಡಿ ಬಿಡತ್ತಾರ ನಿಮಗ ಮತ್ತೆ ಮಾಡ್ಬೇಕು ಮೆಹಂದಿ ಬಿಡಿಸ್ಕೊಂತಾರ ಅದ್ರಾಗ ಒಂದು ಹೆಸರು ಅಂದ್ರೆ ಹೆಂಗಂತ ಮಾಡಿ ಹೆಂಗ ದೊಡ್ಡ ಅಕ್ಷರ ಬರ್ತಾರ ಏನಂತ ಎಸ್ ಅಂತ ಜಿ ಅಂತ ಮುಂದೆ ಏನೇನೋ ಬರ್ತಿರ್ತಾರ ಅದೆಲ್ಲ ಕೇಳ್ಕೊಂತ ಹೋದ್ರ
ತಲೆ ಔಟಕ್ಕೆ ಈಗ ಮುಂದಿನ ಕೆಲಸ ಹೇಳ್ತೀನಿ ತಮ್ಮ ದಯಾನಂದ ಬಾರಿ ಅಪ್ಪ ಇಲ್ಲ ಊಟಕ್ಕೆ ಮಾಡ್ಸಿರ್ ಕರ್ರಿ ಹಂಗಾರ ಒಂದಿಟ್ಟು ಕುಕ್ಕು ಏನಾರು ಮಾಡ್ಸಿರ ಸೈಡ್ ಅವೆಲ್ಲ ನಮಗೆ ನಡೆಯೋದಿಲ್ಲ ಬೇಕಂದ್ರೆ ನಾವು ಆಡತ್ತೇವೆ ಅಂತ ಪುರೋಹಿತ್ರ ಮೊದಲು ಮಂತ್ರ ಪ್ರಾರಂಭ ಮಾಡ್ರಿ ನಿಮ್ಮ ಮದುಮಕ್ಳು ಕಾಯ್ಕೊಂಡು ಕುಂತಾರಪ್ಪ ಪಟ್ಟಸ್ತವ ಮಲ್ಲಿ ಬಾಯಿಲ್ಲ ಇದು ಅಕ್ಕಿ ಕಾಳ ಹಾಕಿಂದ ಒಂದು ವಿಶೇಷ ಹೇಳೋಣ ನೀನು ಈಡೇರ್ಸಾಕಬೇಕು ಹುಡುಗಂದ ಇಲ್ಲೇಕರ ನೀನು ಪಾಪಕ್ಕ ಗುರಿ ಹಾಕಿದಿ ಅವ ಹೇಳೋಣ ಲಗ್ನ ಮುಗ್ದನ ಅಕ್ಕಿ ಕಾಳು ಹೋಗ್ಯಾನ ಆಮೇಲೆ ಹೇಳ್ತಾನೆ ನಿನಗ ಏನು ಓಡಿಸ್ಕೊಂಡು ಹೋಗೋ ಅದನ್ನು ಇಲ್ಲ 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 ಅಂತ ಹುಡುಗಲ್ಲ ಆಯ್ತಮ್ಮ ಎಲ್ಲಾರು ಬೀಗರು ನಿಮ್ ಬೀಗರು ಬಿದ್ರು ಬಂದಂಗ ಐತಿ ಎಲ್ಲಾರು ಬಂದಾರ ನೋಡ್ರಿ ದೈವ ಎಲ್ಲಾರು ಬಂದಾರ ಹೌದಾ ಏನಂದ ಮಾಲಿನ ಎಲ್ಲದವ ಮಾಲೆ ಐತಿ ತಾಳಿ ಐತಿ ಇದು ತಾಳಿ ಅವ್ರಿಗೆ ಮತ್ತೆ ನಿನ್ ಲವಲ್ಗೆ ಒಯ್ದಿದಿ ಮಾಡೋಗ ವಯಸ್ಸೈತಿ ಮತ್ ತಗೊಂಡ್ರ ರೊಕ್ಕಂತ ಅದ್ರ ರೊಕ್ಕ ಉಳ್ತು ವಯಸ್ಸೈತಿ ಅಂತ ನಾವೇನ್ ಮೀರೇ ತಂದಿವಿ ಹಾ ವಯಸ್ಸು ಮೀರಿ ದೈವ ಈಗ ಅಕ್ಕಿ ಕಾಳ ಎಲ್ಲಾರ್ಗೆ ಮುಟ್ಟವನ್ ಪಾ ದೈವ ಸ್ವಾಮಿಗಳ ಇವ್ರಿಗೆ ದೈವಕ್ಕೆಲ್ಲ ಅಕ್ಕಿ ಕಾಳು ಕೊಟ್ಟೆ ನೋಡ್ರಿಪ್ಪ ಈ ತಾಯಿ ಏನೈತಲ್ಲ ಇವ್ರ ಹತ್ರ ಕೊಡ್ಸಿಲ್ಲ ಮದುಮಕ್ಕಳೇ ಕೊಡ್ಸ್ಕೊಂಡ್ ಬಂದಾರ ದಯಾನಂದ ಸ್ವಲ್ಪ ಬಡವ ಹೌದಪ್ಪ ಇವರು ಶ್ರೀಮಂತರು ಬರೋಗ್ಬಿಟ್ಟು ಅವರೇ ಕೊಡ್ಸ್ಯಾರ ನೋಡ್ರಿ ದಯವಿಟ್ಟು ಕಣ್ಣಾರು ಎಲ್ಲಾರು ನೋಡ್ರಿ ತಮ್ಮ ಪ್ರದೀಪ ಬರ್ರಪ್ಪ ಸ್ವಾಮಿಗಳ ಹೇಳಿ ಮೊದಲೇ ಮನೆ ಹಾಕ್ಯ ಆಮೇಲೆ ಹೇಳ್ತೀನಿ ಹಾಕ್ಪ ಒಬ್ರಿಗೊಬ್ಬ ಮನೆ ಹಾಕಿರಿ ಎಲ್ಲಾರು ನೋಡಿದಾಗ ಐತಿ ಮಾಲೆ ಬೇಕು ಒಂದು ಹಾಡು ಐತಲ್ಲ ಅದು ಹಾಡ್ಲಿಲ್ಲ ಅಲ್ಲಿ ಯಾರು ಬಂದಾರ ಮಾವ ಬಂದ ಎಲ್ಲಿ ಬಂದನು ಮಾವರ್ ಎಲ್ಲಿ ಬಂದನು ಹಿಡ್ಕೊಂಡು ಹೋಗ್ಲಿ ಇದು ಮದ್ವಿ ಇದು ಹಾಡು ಮದುವೆ ಮನೆ ಶುಭಾಶಯ ಶುಭಾಶಯ ಮದುಮಗಳಿಗೂ ಮದುಮಗಳಿಗೂ ಶುಭಾಶಯ ನಾವೇನು ಚಲೋ ಮಾಡಿಲ್ರಿ ಅಲ್ಲೇ ನೀವು ಚಲೋ ಮಾಡಿದ್ರೆ ನಾವೇನ್ ಮಾಡೇನ್ರಿ ಮುಂದೆ ಅಮ್ಮ ಅದೇನದ ತಗೋತಾರೆ ಅಕ್ಕಿ ಕಾಳಂತ್ರ ಮುಟ್ಟೆ ಅಂತ ಕಾಣಿಸ್ತೈತಿ ಸರ ನಿಮಗೆ ಯಪ್ಪ ಅಕ್ಕಿ ಕಾಳ ಮುಟ್ಟಾವ ಮಂತ್ರ ಹೇಳು ತಂದೆ ತಾಳೆ ಕಟ್ಟಾರ ಅಲ್ಲಿ ಇಲ್ಲ ಬೀರಪ್ಪ ಮಾಸ್ತರ್ಗೆ ಮುಟ್ಟಿಲ್ಲ ಅಂತ ಇನ್ನು ಹೇಳಿರ ಅಂದ್ರೆ ಓಡಾಡಿ ಹೇಳ್ತಾನ ಗುರುಗಳ ತಗೋರಿ ಸರ ನಿಮ್ಮ ಮುಟ್ಟೆ ಎಕ್ಕ ಸಣ್ಣವ ಚಿಗವ ನಿಮ್ಮ ಮುಟ್ಟೆ ಹೇಳ್ರಿ ನಿಮ್ಮ ಮುಟ್ಟಿದ್ರ ಅಂತ ತೃಪ್ತಿ ನೀವು ಶಾಂತಿಯಿಂದ ಕುತ್ಕೊಂಡ್ರಿ ಅಂದ್ರೆ ಎಲ್ಲ ಶಾಂತಿ ಆಮೇಲೆ ಹಂಗಂತ ಹೋಗ್ಬರ್ರಿ ತಮ್ಮ ದೊಡ್ಡಂದ ಬರಬ್ಬರಿ ಮಾಡ್ಸಾನಂತ ಊಟ ಮಾಡಿ ಹಂಗೆ ಕೈಲಿ ಹೋಗ್ರಿ ನಿಂತ ತಕ್ಷಣ ಹಾಕಿ ಆರು ಮಾಡ್ರಿ ಹೋಗ್ರಿ ಆತಾ ಮಂತ್ರ ಹೇಳ್ರಿ ಚಲೋ ಮಾಡ್ರಪ್ಪ ಏ ಚಲೋ ಮಾಡ್ರಿ ಅದರ ತದೇವ ಲಗ್ನ ಸಂದತೋ ದೇವ ತಾರಾಬಲಂ ಚಂದ್ರ ಬತ್ತೋ ದೇವ ಲಗ್ನ ಸಂದತೋ ದೇವ ಹಡ 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 ಮಾಡು ಲೇ ಪುರೋಹಿತನ ಮಗನ ಅದು ಹಡ 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 ಅನ್ನದೆ ಹರ 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 ಅನ್ನದೆ ಪೂಜಾರಿ ಫಸ್ಟ್ ನೈಟ್ ಮಾಡಿ ಲಗ್ನ ಮಾಡಿ ಅದಕ್ಕೊಂದು ಉತ್ತರ ಐತಿ ಮಗನ ಇಟ್ಟಲ್ಲಿ ಗೊತ್ತಾನ ಹಡ ಹಡ ಅಂತ ಏನ ಮತ್ತ ದಕ್ಷಿಣ ಹೇಳ್ತಾನೆ ಇನ್ನ ಹೆಡ ಹೆಡ ಅನ್ನೋದು ಮತ್ತೇನ ಬಿಡ ಬಿಡ ಅನ್ಬೇಕಲ್ಲ ಮಗನ ಅಲ್ಲ ತಾಳೆ ಕಟ್ಟಿ ಕೊಟ್ಟ ಕೊಡ್ತಿದ್ದಲ್ಲ ತಮ್ಮ ಅದ ಮೊದ್ಲು ದಕ್ಷಿಣ ಇಟ್ರೆ ಮಂತ್ರ ಕರೆಕ್ಟ್ರೆ ಹೇಳಿ ತಾಳಿ ಕಟ್ಟಿಸ್ ದಕ್ಷಿಣ ಕೊಡ್ತೇವೆ ಹಂಗಾರೆ ಹೇಳ್ತ ನೋಡಿ ಕೊಟ್ಟಕ್ಕೆ ಏ ಬೇಡ
ಬೆಳಗ ಮುಂಜಾನೆ 5 ಗಂಟೆ ತನಕ ಮದುವೆನ ಆಗ್ಬೇಕು. ಅದ್ನ ಮಾಡ್ತಾನ ಬಿಟ್ರೆ 5 ಗಂಟೆ ತನಕ ಮದುವೆ ಮಾಡ್ರಿ. ಮುಂದಿನ ವರ್ಷ ಏನ್ ಬರ್ತಾವಲ್ಲ ಅವಾಗ ಬೇಕಾದ್ರೆ ಅವ್ರು ಫಸ್ಟ್ ನೈಟ್ಗೆ ಹೋಗಿ. ಫಸ್ಟ್ ನೈಟ್ಗೆ ಅವ್ರು ನನ್ನ ನಂತರ ಬರಂಗಿಲ್ಲ. ನಮ್ಮ ದೌಡ್ ಮಾತ್ರ ಕಳಿಸ್ರಿ ಅಂತಾರೆ ಅವರು. ಮಂತ್ರ ಅಂತ ಹೇಳ್ತಾರೆ ನೋಡ್ರಿ. ತದೇವ ಲಗ್ನ ಸುಂದತೆ ದೇವ ತಾರಾವರಂ ಚಂದ್ರವಲತೆ ದೇವ ಬುದ್ಧಾವರಂ ಚಂದ್ರವಲತೆ ದೇವ ಶಿವ ಪಾರ್ವತಿ ಪರಮೇಶ್ವರ ಮೊದ್ಲೇ ಮದುವೆ ಚಂದ ಕಾಯ್ಕೊ ಅಂದ್ರೆ ಎಷ್ಟು ಮದುವೆ ಆಗ್ಬೇಕಂತ ಮಾಡಿದ್ದಾಳೆ ಮೊದ್ಲೇ ಮದುವೆ ಅಂತ. ಮದುವೆಯಲಿ ಬಂದ ಅನುರಾಗದಾಗಿ ಬಂದ ಜನಿನಗಳು ತೀರದ ಸಂಬಂಧ. ಮದುವೆಯಲಿ ಬಂದ ಅನುರಾಗದಾಗಿ ಬಂದ ಜನಿನಗಳು ತೀರದ ಸಂಬಂಧ. ಸರಿಯಾದ ಮಾತು ಸೊಗಸಾದನು ಸಹಿತವಾದ ಪ್ರೀತಿ ಇರಲಿ. ಸರಿಯಾದ ಮಾತು ಸೊಗಸಾದನು ಸಹಿತವಾದ ಪ್ರೀತಿ ಇರಲಿ. ನಗು ಸಲ್ಲುವಂತೆ ನಗೆ ಸುಳ್ಳುವಂತೆ ಸಾದ ಮಗು ಬರಲಿ. ಮಗುವೆಯಲಿ ಬಂದ ಅನುರಾಗದಾಗಿ ಬಂದ ಹೇಳು ಮಗು ತೀರದ ಸಂಬಂಧ. ಸೊಗಸಾದನು ದಹಿತವಾದ ಪ್ರೀತಿ ಸೆಂದು ತುಂಬಿರಲಿ. ಸರಿಯಾದ ಮಾತು ಸೊಗಸಾದನು ಸೆಂದು ತುಂಬಿರಲಿ. ನಗೆ ಸುಳ್ಳುವಂತೆ ನಗೆ ಸಲ್ಲುವಂತೆ ಮುದ್ದಾದ ಮಗು ಬರಲಿ. ಮದುವೆಯಲ್ಲಿ ಬಂದ ಅನುರಾಗದಾಗಿ ಬಂದ ಜೀವನದು ತೀರದ ಸಂಬಂಧ. ಬಿಟ್ಟಿದ್ರು ನಿನ್ನ ಮದುವೆ ಏನೋ ಬರ್ತೆ ನಮ್ಮಪ್ಪ 30 ವರ್ಷದಿಂದ ಮಾಡಿದ್ನಂತ. ವರ್ಷದಿಂದ ನಾ ಹುಟ್ಟಿದ್ದಿಲ್ಲ ಅಲ್ಲ ಏ ಶಾನ್ಗಳ ಅಂದ್ರ ನಿಮ್ಮ ಆಸೆನ ಹಿಡಿಯತ್ತ ಸೌಕಾರ ಮದ್ವಿನ ಆತ ಅಕ್ಕಿ ಕಾಳನ್ನು ಬಿದ್ವ ಏನೇನ ಹೋಗ್ರೆ ಹೋಗಮ್ಮ ಹೆಸರು 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 ಮತ್ ಕೇಳ್ರಿ ಯಾಕಾರ ನಾವೇ ಕೇಳ್ಬೇಕನ್ನ ಚೋಪಡ್ಯಾಗ ಅದು ನಂದು ಬರ್ರಿ ನಿಮ್ ಗಂಡನ ಹೆಸರು ಹೇಳ್ರಿ. ಅದು ಒಡಪಿಟ್ಟು ಹೇಳುವ ಬರ್ರಿ ಅವರ ಪುಟ್ಟ ಪುಟ್ಟ ಹೆಜ್ಜೆ ಮೆತ್ತ ಮೆತ್ತ ಹೆಜ್ಜೆ ಹೇಳವರ ಹೇಳಕ್ ಬಿಡ್ತಿ ದಿಡಿಕ ದಿಡಿಕ ನಾ ಹೇಳು ಬಿಡಿಗ ಹೇಳ್ರಿ ಅವರ ದಿಡಿಕ. ಹಣೆಗೆ ಕುಂಕುಮ ಚಂದ, ಕೈಗೆ ಹಸಿರು ಬಳೆ ಚಂದ. ರಿಯಲಿ ನನಗೆ ಫ್ಯಾಂಟಾಸ್ಟಿಕ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದು ಇದು ನಾಚಿಕೆ ನಾಚಿಕೆ ಆಕ್ಚುಲಿ ಇದು ಚೆನ್ನಾಗಿದೆ. ಎಲ್ಲರೂ ನಾಚಿನ ಫಸ್ಟ್ ತಾನ ಅವರ ಹೆಸರು ಅಂತ ಹೇಳ್ಬಿಟ್ಟು ನೀನೊಂದ್ ಸ್ವಲ್ಪ ವರ್ಣನೆ ಮಾಡಿ ಹೇಳ. ಅವರ ಹೆಸರು ವರ್ಣನೆ ಅಲ್ಲ, ಪೂಜಾರಿ ಅದ ಒಡಪ. ಅವು ವರ್ಣನೆ ಅಂತ ನಾವು ನಮ್ಮ ಭಾಷೆದ. ನಿಂದ ಯಾವ ಊರ್ ಭಾಷೆ? ಚೈನೀಸ್ ಭಾಷೆ. ನಿಂದ ಶಿಮ್ ಶಿಂಬಳು ಉತ್ತರ ಕರ್ನಾಟಕ ಭಾಷೆ ಐತವ. ಮತ್ ನಾ ಯಾವ ಊರಕ್ಕೆ? ನಾನು ಉತ್ತರ ಕರ್ನಾಟಕ ಅಲ್ಲ, ಬಿಜಾಪುರ ಪಕ್ಕ ಉತ್ತರ ಕರ್ನಾಟಕದ ಹೆಬ್ಬಾಗಿಲ್ಲ ಆಯ್ತು ಬಿಡ. ಕಾಲಿಗೆ ಕಾಲುಂಗ ಚಂದ, ನನಗೆ ನನ್ನ ದೀಪಾನೇ ಚಂದ. ಗಣಮಕ್ಳ ಪವರ್ ಹೆಂಗೈತೆ ನಾನು ನೋಡ್ರಪ್ಪ. ಯಾರು ಹೊಡೆದಿದ್ದಿಲ್ಲ, ನಾವೇ ಹೇಳಿ ಹೊಡಿಸಿರೋದು. ಅವ್ರಿಗೆ ಗೊತ್ತೈತಿ ಹೆಣ್ಮಕ್ಳಿಗೆಲ್ಲ ಅಂತ ಗಣಮಕ್ಳ ಅಂತ. ತಮ್ಮ ಅದೇನಿಲ್ಲ, ಮದುವೆ ಆತು, ಊಟನ ಆತು, ಎಲ್ಲ ಆತು. ಬೀಗ್ರಂತ್ರ ಒಬ್ಬೊಬ್ರು ಹೊಂಟ್ರು.
ಮತ್ ನಮ್ಗೆ ಏನಾರು ಕೊಟ್ಟು ಕಸಿದ್ರು ಬೀರಪ್ಪ ಸರ್ ಅಂತ ಸಜ್ಜಾಗ್ಯಾನ ನಂದಂತ್ರ ಮನೆ ಪೂಜೆ ಐತಪ್ಪ ನೀವು ಬರಬೇಕಂತ ಎಷ್ಟೊತ್ತಿದ್ರು ಕಾಯ್ಕೊಂಡು ಕುಂತಾನ ಕೊಟ್ಟು ಕಸಿ ಹೋಗ್ತಿದ್ವಲ್ಲ ತಗೋರಿ ಪರಿ ಇರ್ತಾರ ದಕ್ಷಿಣಿನ ಊಟ ಅಂಕರ ಮಾಡಿರಿ ಒಂದ್ 8 ದಿನ ಅಂದ್ರೆ ಉಣ್ಣೋದಿಲ್ಲ ಒಮ್ಮೆ ಊಟ ಮತ್ತೆ 8 ದಿನಕ್ಕೆ ಮತ್ತೊಂದು ಮದುವೆ ಬರ್ತೈತಿ ಅವಾಗ ಮುಟ್ಬಿಟ್ರೆ ಮತ್ತೊಂದು ತಿಂಗಳು ಕಾಲ್ ಕಳೆದೋಯ್ತು ಎಲ್ಲರೂ ದಯವಿಟ್ಟು ಮದುವೆ ಬಂದಾಗ ಊಟ ಮಾಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ತಾರವ್ರು ನಾನು ಬರ್ತೇನಪ್ಪ ಪ್ರದೀಪ ಮುದ್ದಾಗಿ ಸಾಕಿರುವ ಈ ನನ್ನ ತಂಗಿಯನ್ನು ನೀನು 100 ಕಾಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ. ನೋಡಪ್ಪ ಪಾಪಿಲು ದೀಪ ಚಿಕ್ಕ ಹುಡುಗಿ ತಿಳಿದೇ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡ. ಇನ್ನು ಮುಂದೆ ಅವಳ ಭಾರ ನಿನಗೆ ಸೇರಿತು. ಅವಳನ್ನು ಚೆನ್ನಾಗಿ ನೋಡ್ಕೊಪ್ಪ. ಮಾವ, ದೇಹ ಎರಡಾದರೂ ಜೀವ ಒಂದೇ ಎಂದು ಅರ್ಥೈಸಿ ನಿಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗ್ತೀನಿ. ನಮಗೆ ಆಶೀರ್ವಾದ ಮಾಡಿ. ನಿಮ್ಮಿಬ್ಬರನ್ನ ಆ ಭಗವಂತನು 100 ಕಾಲ ಚೆನ್ನಾಗಿರಲೆಂದು ನಾವು ಹಾರೈಸುತ್ತೇವೆ. ಅಣ್ಣ, ಅದಕ್ಕೆ ನಾನು ಇನ್ನು ಬರ್ತೀನಿ. ಕಾವೇರಿ, ಇಷ್ಟೇ ಇಲ್ಲದ ನನ್ನ ತಂಗಿಯನ್ನು ವಿದ್ಯಾವಂತನಿಗೆ ಕೊಟ್ಟು ಮದುವೆ ಮಾಡಿದ್ದು ಬಹಳ ಸಂತೋಷ. ಆದರೆ ಆ ನನ್ನ ತಂಗಿ ಅವರ ಒಡನಾಟಕ್ಕೆ ತಕ್ಕಂತೆ ನಡೆಯಬೇಕಲ್ಲ. ಯಾಕೆ ಆ ರೀತಿ ಮಾತಾಡ್ತೀರಾ? ನಮ್ಮ ದೀಪ ಕಲಿತಾ ಇದ್ರೆ ಕೂಡ ತುಂಬಾನೇ ಜಾಣಿ ಇದ್ದಾಳೆ. ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ಜವಾಬ್ದಾರಿ ಅವಳಿಗೂ ಕೂಡ ಇದೆ. ಆ ನಂಬಿಕೆ ನನಗಿದೆ. ಅಣ್ಣ, ದೀಪಾಳ ಗಂಡನೇನು ಹುಟ್ಟುತ್ತಲೇ ಶ್ರೀಮಂತರ ಮನೆಯಲ್ಲಿ ಹುಟ್ಟು ಬೆಳೆದವನಲ್ಲ. ಬಡತನ ಬವಣೆಯಲ್ಲಿ ಅನುಭವಿಸಿ ನನ್ನವರ ತನ್ನವರು ಎಂಬ ನಡೆನುಡಿಗೆ ಪಾತ್ರರಾಗಿರುವ ನನ್ನ ಅಣ್ಣನವರು ಮಾವನವರು ನನ್ನ ಮುದ್ದು ತಂಗಿಯನ್ನು ಹೂವಿನಂತೆ ಸಾಕಿ ಸಲುತ್ತಾರೆ. ಸಾಕಿ ಸಲುತ್ತಾರೆ. ಅಣ್ಣ, ನಡಿ, ಆಲೋಚಿಸಿದ ಕುಳಿತರೆ 100 ಕೆಟ್ಟ ವಿಚಾರಗಳು ಬರುತ್ತಾವಣ್ಣ. 100 ಕೆಟ್ಟ ವಿಚಾರಗಳು ಬರುತ್ತವೆ. ತಂದೆ ದೇವಸಿದ್ದೇಶ್ವರ, ಏನು ಗೊತ್ತಿಲ್ಲವೋ ನನ್ನ ಅಳಿಯ ಪ್ರದೀಪ ಮತ್ತು ನನ್ನ ತಂಗಿಯನ್ನು 100 ಕಾಲ ಜೋಪಾನ ಮಾಡುವ ಭಾರ ನಿನ್ನದಪ್ಪ ತಂದೆ, ನಿನ್ನದು. ಅದಕ್ಕಾಗಿ ನಿಮ್ಮ ಫ್ಯಾಕ್ಟರಿಯಲ್ಲಿ ನನಗೊಂದು ಕೆಲಸ ಕೊಟ್ಟಿದ್ದೆ. ಆದರೆ ನಿಮ್ಮನ್ನು ದೇವರೆಂದು ಭಾವಿಸಿ ನನ್ನ ಅಣ್ಣ ಅತ್ತಿಗೆಯನ್ನು ಸಾಕಿಸಲು ಇದ್ದೇನೆ ಮಾವ, ಸಾಕಿಸಲು ಹೋಗ್ತೀನಿ. ಲೇಖರಾಜ, ಇವನು ಹೇಳುತ್ತಿರುವ ಮಾತು ನಮ್ಮ ಸ್ನೇಹ ಬೆಳೆಸುತ್ತೇನೆಂದು ಹೇಳುವ ಮಾತು ಬರೀ ಸುಳ್ಳು, ಬರೀ ಸುಳ್ಳು. ಇಲ್ಲ ಮಾವ, ನಿಜವಾಗಲೂ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕೆಂತ ಹೇಳಿ ಬಂದಿದ್ದೇನೆ ಮಾವ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕೆಂತ ಹೇಳಿ ಬಂದಿದ್ದೇನೆ. ಕಲಿಯಲಿಕ್ಕೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ನನ್ನ ಫ್ಯಾಕ್ಟರಿಯಲ್ಲಿ ಕೂಲಿಕಾರನಾಗಿ ಕೆಲಸ ಮಾಡುತ್ತಾನೆಂದು ಹೇಳುತ್ತಾನೆಂದರೆ ವಿಕ್ರಮ್ ಹೇಳಿದ ಮಾತು ಸತ್ಯ ಇರಬಹುದು. ಎಲ್ಲೋ ಮಾನವ, ನೀನು ತಿಳಿದುಕೊಂಡ ಹಾಗೆ ಸುಳ್ಳಲ್ಲ. ಇಷ್ಟು ದಿವಸ ಅಣ್ಣ ತಮ್ಮಂದಿರನ್ನ ಅಗಲಿಸಬೇಕೆಂದು ನೀನು ಕಟ್ಟಿಕೊಂಡಿರುವ ಕನಸು ನನಸಾಗುವ ಸಮಯ ಒದಗಿ ಬಂದಿದೆ. ಹೌದು, ನನ್ನ ಕೆಲಸ ಈಡೇರಬೇಕಾದರೆ ಅವನಿಗೆ ಕೆಲಸ ಕೊಡಲೇಬೇಕು. ದಣಿ, ಭಕ್ತಿಯಿಂದ ಖಡ್ಗ ಹಿಡಿದು ಯುಕ್ತಿಯಿಂದ ಖಡ್ಗ ಮಸೆದು ಹರಿಯ ಕೋಣದಂತೆ ಹೊಟ್ಟೆ ತುಂಬ ಹಾಕಿ ಪಂಜರದಿಂದ ಹಾರಿ ಬಂದ ಹಕ್ಕಿಯನ್ನು ಗಿರಿರಾಮನಂತೆ ಆಟ ಆಡಿಸಿ ಮುಂದಿನ ಪ್ಲಾನ್ ಹುಡುಕೋದು ನನಗೆ ಸರಿ ಅನಿಸುತ್ತಿದೆ. ಧನ್ಯರ ಪಾಪ ಅದು ಕಂಗಾಲಾಗಿ ಬಂದಿರ್ ಕಾಣ್ತದೆ ಬಿಡ್ರಿ. ಅದ ನೌಕರಿ ನೌಕರಿ ಅಂತ ನಿಮ್ಗೆ ಕೈಗಾಲ ಹಿಡ್ಕಂತೇವೆ, ಅದಕ್ಕೊಂದು ಕೆಲಸ ಕೊಡ ನೋಡ್ರಿ. ಅದ್ರ ಬಾಳೆವು ಮುಂದೆ
ಹೊಲಸಾಕತಿ ಅವಾಗ ನಿಮ್ ಪ್ರಾಣ ಐತಲ್ಲ ಸಕ್ಸಿಸ ನಿನ್ನ ಅಳಿಯನೆಂದು ಸ್ವೀಕರಿಸಿ ಕೆಲಸ ಕೊಡುತ್ತೇನೆ. ಆದರೆ ನಾನು ಹೇಳಿದ ಹಾಗೆ ಕೇಳಿದರೆ ಮಾತ್ರ. ಮಾವ, ಕೆಲಸ ಕೊಡುತ್ತೇನೆಂದು ಹೇಳಿದ ಮೇಲೆ ನೀವು ಹೇಳಿದಾಗಿ ಕೇಳುತ್ತೀನಿ ಮಾವ, ನೀವು ಹೇಳಿದಾಗಿ ಕೇಳುತ್ತೀನಿ. ನೀನು ಹೇಳುವ ಮಾತು ನಿಜಾನೇ ಹೇಳ್ತಾ ಇದ್ದೇನೆ. ಹಾಗಾದರೆ ನಿನಗೆ ಕೆಲಸ ಕೊಡುತ್ತೇನೆ. ನೀನು ನಿನ್ನನ್ನು ಸಾಕಿ ಸಲುಹಿದ ನಿನ್ನ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗಡೆ ಹಾಕಬೇಕು. ಏನು ಮಾತನಾಡುತ್ತಿರುವೆ ಮಾವ? ಹೌದು, ನಿನಗೆ ಕೆಲಸ ಬೇಕಾದರೆ ಮೊದಲು ಈ ಕೆಲಸವನ್ನು ಮಾಡು ಮಾವ. ಈಗಲಾರದ ಮಾವ, ಕೆಲಸ ಕೊಡಿ ಎಂದು ಬಾಗಿಲವರೆಗೆ ಬಂದರೆ ತುತ್ತಿಟ ಬೆಳೆಸಿದ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿದರೆ ಕೆಲಸ ಕೊಡುತ್ತೇನೆಂದು ಹೇಳುತ್ತಿರುವಲ್ಲ ಮಾವ. ಇದು ಯಾವ ನ್ಯಾಯ ಮಾವ? ಇದು ಯಾವ ನ್ಯಾಯ? ನ್ಯಾಯ ಅನ್ಯಾಯದ ಪರೋಪಕಾರದ ಮಾತು ನನಗೆ ಬೇಕಾಗಿಲ್ಲ. ಮೊದಲು ನಿನಗೆ ಕೆಲಸ ಬೇಕು, ಇಲ್ಲ ನಿನ್ನ ಅಣ್ಣನು ಬೇಕು ಮಾವ. ಈಗಲಾರದ ಸಮುದ್ರದಲ್ಲಿ ನನ್ನನ್ನು ನೋಗಿ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕಿ ನನ್ನನ್ನು ಕೊಲ್ಲುತ್ತಿರುವೆ ಮಾವ. ಅಣ್ಣನವರ ಮೇಲೆ ಇಟ್ಟಿರುವ ಸೇಡನ್ನು ನನ್ನ ಮೇಲೆ ಹಾಕಿ ಶಿಕ್ಷಿಸು. ಆದರೆ ತುತ್ತಿಟ್ಟು ಬೆಳೆಸಿದ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿ ನಾನೇನು ಸಾಧಿಸಲು ಮಾವ? ಅಂತ ಮೋಸತನವಾದರೂ ನನಗೇನು ಮಾಡಿದ್ದಾರೆ ಅವರು? ಮೋಸ ಮೋಸ ಮೋಸ. ಮೋಸದ ಸುಳಿಯಲ್ಲಿ ಸತ್ತು ಬಳಲುತ್ತಿರುವ ನಿನ್ನ ಅಣ್ಣನ ಕಪಟ ನಾಟಕ ಗೊತ್ತಿಲ್ಲವೇ ನಿನಗೆ? ನಿನ್ನಣ್ಣನ ಕಪಟ ನಾಟಕ ನಿನಗೆ ಗೊತ್ತಿಲ್ಲವೇ? ನಿನಗೆ ಏನು? ನನ್ನಣ್ಣ ಮೋಸಗಾರನೇ? ಅಲ್ರಿ, ಆ ದಯಾನಂದಪ್ಪ ಮಾಡೋ ಅದಕ್ಕೇನು ಗೊತ್ತಿಲ್ಲ ಹುಡುಗ ಅಂತಾನೆ. ಅವ್ ಬಾಳ ಬೆರಿಕದನ್ರಿ ನಿಮ್ಮ ಅಣ್ಣ. ನಿನ್ನಣ್ಣನೇ ಹಣ ಕದ್ದಿರೋ ವಿಷಯ ಇಡೀ ಊರಿಗೆ ಗೊತ್ತಿರುವಾಗ ವಿಚಾರಿಸೋದ್ರಲ್ಲಿ ಏನಿದೆ ಗೌಡ್ರೆ? ಹೌದು ಹೇ ಮಾವ, ನೀವು ಏನೇ ಹೇಳಿದರೂ ನಾನು ನಂಬಲಾರೆ. ನನ್ನಣ್ಣ, ನಾನು ಅಂದರೆ ನನ್ನ ಅಣ್ಣನಿಗೆ ನಾನು ಪಂಚ ಪ್ರಾಣ. ಅಣ್ಣ ಅಣ್ಣ ಎಂದು ತಿಳಿದುಕೊಂಡರೆ ನಾಳೆ ಬರುವುದು ನಿನಗೆ ಆಪತ್ತು. ಅವನು ಆಗುವನು ಕೋಟ್ಯಾಧೀಶ್ವರನ ಸತ್ತು. ಮಾವ, ನೀನು ಏನೇ ಹೇಳಿದರೂ ನಾನು ನಂಬಲಾರೆ. ದೇವರಂತಿರುವ ನನ್ನಣ್ಣನ ಮೇಲೆ ಕೆಟ್ಟದಾಗಿ ಮಾತನಾಡಿದರೆ ನಾನು ನಂಬಲಾರೆ. ನಂಬಲೇಬೇಕು ಕಿರಣ್, ನಂಬಲೇಬೇಕು. 2 ವರ್ಷದ ಹಿಂದೆ ನಿನ್ನ ಮನೆಯಲ್ಲಿ 20 ತೊಲೆ ಬಂಗಾರ, 2 ಲಕ್ಷ ರೂಪಾಯಿ ಹಣ ಕಳುವು ಆಗಿದೆ ಎಂದು ಹಾವಳಿ ಎಬ್ಬಿಸಿದ್ದರಲ್ಲ, ನಿಜವೇ? ಏನು? ನನ್ನಣ್ಣ 2 ಲಕ್ಷ ರೂಪಾಯಿ ಹಣ 20 ತೊಲೆ ಚಿನ್ನ ನನ್ನನ್ನೇ ಕೊಟ್ಟಿದ್ದಾನೆ. ಆ ಹಣ ಒಡವೆ ಕಳ್ಳರ ಕೈವಶವಾಗಿಲ್ಲ ಕಿರ. ನೀನು ಅಣ್ಣನೆಂದು ನಂಬಿರುವ ಅಣ್ಣನೆಂಬ ಭೂತನೇ ಆ ಹಣವನ್ನು ಕದ್ದಿದ್ದಾನೆ. ಇವರು ಹೇಳಿದಂತೆ ನನ್ನ ಅಣ್ಣ ಈ 20 ತೊಲೆ ಚಿನ್ನ 2 ಲಕ್ಷ ರೂಪಾಯಿ ಹಣ ತಾನೇ ಕದ್ದು ಈ ಊರಿಗೆ ದೊಡ್ಡ ಶ್ರೀಮಂತನಾಗಬೇಕೆಂದು ಏಕೆ ಮೋಸ ಮಾಡಿರಬಾರದು? ಹೌದು ಕಿರಣ್, ನಿನ್ನ ಅಣ್ಣ ಕದ್ದಿರುವುದರಲ್ಲಿ 2 ಮಾತೇ ಇಲ್ಲ. ನಿನ್ನಣ್ಣನೇ ಹಣ ಕದ್ದಿರೋ ವಿಷಯ ಇಡೀ ಊರಿಗೆ ಗೊತ್ತಿರುವಾಗ ಇದರಲ್ಲಿ ವಿಚಾರಿಸುವುದೇನಿದೆ ಗೌಡ್ರೆ? ನೋಡ್ತಪ್ಪಮ್ಮ, ಪಾಪ ಅವಾಗೇನು ಗೊತ್ತೈತ್ರಿ ಇವನ ದಯಾನಂದನ ಬೆಲೆ. ಆಯ್ತು ಮಾವ, ಈಗಲೇ ಹೋಗಿ ವಿಚಾರಿಸುತ್ತೇನೆ ಆ ಪಾಪಿಯನ್ನು. ಅಕ್ಕಿ ಬಿತ್ ನೋಡ್ರಿ ನಮ್ ಬಲಿಗೆ ಅಂತಾನೆ. ಇನ್ನ ದಯಾನಂದಪ್ಪನ ಮಂತಾನೆ ಬೆಂಕಿ ಹುಡುಗಂಗ್ ಗುರೆ ಕಟ್ ನೋಡ್ರಿ. ಇನ್ನ ದಗ
ಮಾತಿನಿಂದ ಹೋದಾಡೋಣ, ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ಬನ್ನಿ ಮುಂದಿನ ಪ್ಲಾನ್ ಮಾಡೋಣ. ಬನ್ನಿ ಸ್ವಾಮಿ, ಡ್ಯೂಟಿ ಮುಗಿತೇನು? ಮುಗೀತು ದೀಪ. ಇದೇನಿದು ದೀಪ? ಮಡಿಯಾಗಿ ಮಲ್ಲಿ. ಇದೇನಿದು ದೀಪ? ಚಂದ್ರನು ಮುಳುಗಿ ಸೂರ್ಯನ ಹುಟ್ಟುವ ಸಮಯದಲ್ಲಿ ಮಡಿಯಾಗಿ ಮಲ್ಲಿಗೆ ಮುಗಿದು ಈ ದೇವಿಯನ್ನು ಅಲಂಕರಿಸಿ ಏನು ವರ ಬೇಡಿಕೊಳ್ತಿರುವೆ ದೀಪ? ಅಂದದ ಅರಮನೆಗೆ ಗಂಧದ ಮರವಾಗಿ ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಬೇಡ್ಕೊಂಡೆ. ದೀಪ, ನಿನ್ನಂತ ಸುರಸುಂದರಿಯನ್ನು ನಾನು ಮದುವೆಯಾಗಿದ್ದು ನನ್ನ ಜನ್ಮ ಪಾವನವಾಯಿತು ದೀಪ. ಹಾಗೆ ಮಾತಾಡಿದ್ರೆ ನೀವು ನನ್ನ ಗಂಡನಾಗಿ ಸಿಕ್ಕಿದ್ದು ನನ್ನ ಪುಣ್ಯದ ಸಿರಿ. ನಾನು ಬಡತನದಲ್ಲಿ ಹುಟ್ಟಿದ್ರು ನನ್ನ ಕೈ ಹಿಡಿದು ನನ್ನ ಹಣೆಗೆ ಕುಂಕುಮ ಇಟ್ಟು ನಿಮ್ಮನ್ನು ಪಡೆದ ನಾನೇ ಅದೃಷ್ಟವಂತರಿ. ಮಹಾರಾಣಿಯವರೇ, ವರ್ಣಿಸುವುದಿಲ್ಲ ಸಾಕು. ಬನ್ನಿ ಬನ್ನಿ ದೀಪ. ನೀನೀಗ 3 ತಿಂಗಳ ಗರ್ಭಿಣಿ. 5 ತಿಂಗಳು ದೀಪ. ನೋಡು, ಇನ್ನು ಮುಂದೆ ಆರಾಮಾಗಿ ಮನೆಯಲ್ಲೇ ಕುತ್ಕೋಬೇಕು. ಯಾವ ಕೆಲಸನೂ ಮಾಡಬಾರ್ದು. ಯಾಕಂದ್ರೆ ಮನೆ ಕೆಲಸದವ್ರು ಬಂದಿದ್ದಾಳೆ ದೀಪ. ಹೋಗ್ರಿ, ಯಾಕ್ರಿ ಮನೆ ಕೆಲಸದವ್ರಿಗೆ ಹೇಳಿದ್ರಿ? ನೋಡ್ರಿ, ಹೆಂಡತಿ ಆದವಳು ಪತಿಯ ಸೇವೆ ಮಾಡಿದ್ರೇನೆ ಚಂದ. ನೀವ್ ಯಾಕೆ ಅವಳಿಗೆ ಹೇಳಿದ್ರಿ? ದೀಪ ಮೇಡಮ್ ಅವರೇ, ಹಿಂದಿನ ಗಾದೆ ಮಾತು ಆಡ್ಬೇಡಿ. ಇದೇ ನಮ್ಮ ಪ್ರೀತಿ ಪ್ರೇಮದ ಸಂದರ್ಭದಲ್ಲಿ ನಿಂಪಾದ ಗೀತೆ ಹಾಡಬಾರ್ದೆ? ಆಗ್ಲಿ, ನಿಮ್ ಇಷ್ಟನೇ ನನ್ನ ಇಷ್ಟ. ಜಾನಕಿ ನಾಯಕಿ, ಜಾನಕಿ ನಾಯಕಿ.
ಒಲವಿದೆ ಜಾಗತಿ ನಾಯಕಿ ಜಾಗತಿ ನಾಯಕಿ ಜಾಗತಿ ನಾಯಕಿ ಜಾಗತಿ ನಾಯಕಿ la 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 la